ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಧೋಗತಿಗೆ ತಲುಪಿದೆ. ಎಲ್ಲರೂ ಅಧಿಕಾರಕ್ಕಾಗಿ ಹಪಾಪಿಸುತ್ತಿದ್ದಾರೆ. ಸಿಎಂ ಸ್ಥಾನಕ್ಕೆ ಎಲ್ಲರೂ ಪ್ರಯತ್ನ ಮಾಡುತ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ಸಿಎಂ ಆಗಲು ಪ್ರಯತ್ನಿಸುತ್ತಿದ್ದಾರೆ. ಎಚ್ ಸಿ ಮಹದೇವಪ್ಪ ಕೂಡ ದಲಿತ ಸಿಎಂ ಸ್ಥಾನಕ್ಕೆ ಆಗ್ರಹಿಸುತ್ತಿದ್ದಾರೆ. ಅಹಿಂದ ಅಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಹರಿಪ್ರಸಾದ್ಗೆ ಗೃಹ ಸಚಿವ ಸ್ಥಾನವನ್ನು ನೀಡಿ ಎಂದಿದ್ದಾರೆ. 25 ಎಂಎಲ್ಸಿಗಳು ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬದುಕಿದೆಯಾ ಸತ್ತಿದೆಯಾ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಕಾಂಗ್ರೆಸ್ ಶಾಸಕರ ಹೇಳಿಕೆ ಕೇಳಿ ರಾಜ್ಯದ ಜನ ಬೇಸರದಲ್ಲಿದ್ದಾರೆ. ಸಿಎಂ ಡಿಸಿಎಂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿ ಇಲ್ಲವಾದರೆ ವಿಧಾನಸೌಧದ ಮುಂದೆ ಹೈಕಮಾಂಡ್ ವಿರುದ್ಧ ಧರಣಿ ಕೂರಲಿ. ರಾಜ್ಯದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸತ್ತು ಹೋಗಿದೆ. ಆದ್ದರಿಂದ ಸಿಎಂ ಡಿಸಿಎಂ ಹೈಕಮಾಂಡ್ ವಿರುದ್ಧ ರಾಜ್ಯದ ಜನರ ಪರವಾಗಿ ವಿಧಾನಸೌಧದ ಮುಂದೆ ಧರಣಿ ಕೂರಲಿ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಒತ್ತಾಯ ಮಾಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಧೋಗತಿ ಹೋಗ್ಬಿಟ್ಟಿದೆ. ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನುಮಾನ ಬರೋ ರೀತಿಯೇ ನಡೀತಾ ಇದೆ. ಎಲ್ಲರೂ ಕೂಡ ಅಧಿಕಾರಕ್ಕೋಸ್ಕರ ಹಪಾಹಪಿಗಳಾಗಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಎಲ್ರದ್ದು ಪ್ರಯತ್ನ. ಇರೋ ಮುಖ್ಯಮಂತ್ರಿ 5 ವರ್ಷ ನಾನೇ ಮುಂದುವರಿತೀನಿ ಏನಂತ ಮಾತು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳೇ ಹೇಳಲಿ ಏನು ಮಾತುಕತೆ ನಡೆದಿದೆ ಅನ್ನೋದಂತ ಅವರ ಹೇಳಿಕೆ. ಡಿ ಕೆ ಶಿವಕುಮಾರ್ ಬೆಂಬಲಿಗರು ಬಜೆಟ್ ಅಧಿವೇಶನ ಮುಗಿಯೋದ್ರೊಳಗೇನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋಂಥ ಮಾತು. ಜೊತೆಗೆ ಮಾನ್ಯ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನೋಡಿದೆ, ಪರಮೇಶ್ವರ್ ಸೇಸ್ ಈಸ್ ಕೇಪಬಲ್ ಆಫ್ ಬೀಯಿಂಗ್ CM. ಅವರು ಮುಖ್ಯಮಂತ್ರಿ ಆಗೋಕ್ಕೆ ಪ್ರಯತ್ನ. ಎಚ್ ಸಿ ಮಹದೇವಪ್ಪದವರು ದಲಿತ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋಂಥ ಒತ್ತಾಯ. ಇದು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಕಡೆಯಿಂದ ಕ್ಯೂ ನಿಂತು ನಡೆಸ್ತಾ ಇದ್ದರೆ, ಮತ್ತೊಂದು ಕಡೆ 25 ಮಂತ್ರಿ ಸ್ಥಾನಕ್ಕೆ ನಮಗೂ ಅವಕಾಶ ಕೊಡಿ, ಅಹಿಂದ ಬೇಡಿಕೆ. ಮೊನ್ನೆ ಹರಿಪ್ರಸಾದ್ ಅವ್ರನ್ನ ಗೃಹ ಮಂತ್ರಿಗಳು ಮಾಡಿ ಅಂತೇಳಿ ರಾಷ್ಟ್ರೀಯ ಅಹಿಂದ ಸಂಘಟನೆ ಅಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಎಚ್ಚರಿಕೆ ನೀಡಿದ್ದಾರೆ. ಯಾರ್ಯಾರಿಗೆ? ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆಲ್ಲರೂ ನಾವು ಹೇಳ್ತಾ ಇದ್ದೀವಿ,
ಹರಿಪ್ರಸಾದ್ ಅವರಿಗೆ 25 ಮಂತ್ರಿ ಸ್ಥಾನ ಕೊಡಬೇಕು, ಹರಿಪ್ರಸಾದ್ನ ಗೃಹ ಮಂತ್ರಿ ಮಾಡಲಿಲ್ಲ ಅಂದರೆ ಮುಂದೆ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಅಹಿಂದ ಶಕ್ತಿ ಏನೆಂದು ತೋರಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಮಂತ್ರಿಗರಿಗೆ 24 MLCಗಳ ಗಾಳ. ಅಂದರೆ ಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಸ್ಥಾನಕ್ಕೋಸ್ಕರ ಎಲ್ಲರೂ ಬಡ್ದಾಡ್ತಾ ಇದ್ದಾರೆ, ನನಗೆ ಆಗಬೇಕು, ನನಗೆ ಆಗಬೇಕು, ನನಗೆ ಆಗಬೇಕು ಅಂತ. ಕಾಂಗ್ರೆಸ್ ಪಕ್ಷ ಸತ್ತೋಗಿದೆಯಾ? ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ? ಹೈಕಮಾಂಡು ಪ್ರತಿನಿತ್ಯ ಇವರ ಕೆಟ್ಟ ಹೇಳಿಕೆಗಳನ್ನು ಕಾಂಗ್ರೆಸ್ MLA, MLC ಮಂತ್ರಿಗಳು ಇವರ ಹೇಳಿಕೆಗಳು ಕೇಳಿ 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 ರಾಜ್ಯದ ಜನ ಸಂಪೂರ್ಣ ಬೇಸತ್ತೋಗಿದ್ದಾರೆ. 136 ಸ್ಥಾನವನ್ನು ರಾಜ್ಯದ ಜನ ಇವರಿಗೆ ಕೊಟ್ಟರೂ ಕೂಡ ಅಭಿವೃದ್ಧಿ ಬಗ್ಗೆ ಗಮನನೇ ಕೊಡದೇನೆ ಅಧಿಕಾರದ ದಾಹದಿಂದ ಪ್ರತಿನಿತ್ಯ ಪ್ರತಿ ಹೇಳಿಕೆಗಳು ನೋಡಿ ರಾಜ್ಯ ಜನಕ್ಕೆ ಯಾಕಾರ ಇವರಿಗೆ ಅಧಿಕಾರ ಕೊಟ್ಟು ಅಂತ ಹೇಳಿ ಬೇಸರದಲ್ಲಿದ್ದಾರೆ. ಒಂದು ಕಡೆ ಕೊಲೆ ಸುಲಿಗೆಗಳು ಸಿಕ್ಕಾಪಟ್ಟೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ಗಾಂಜಾ, ಎಷ್ಟು ಬೇಕಾದ್ರೂ ಗಾಂಜಾ ಬಳಸ್ಬೋದು, ಎಷ್ಟು ಬೇಕಾದ್ರೂ ಗಾಂಜಾನ ಬೆಳಿಬೋದು. ಡ್ರಗ್ಸಿನ ಫ್ಯಾಕ್ಟ್ರಿಗಳು ಏನು ನಡೀತಾ ಇದೆ ರಾಜ್ಯದಲ್ಲಿ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಜನ ಗಾಬರಿಯಿಂದ ನೋಡ್ತಾ ಇದ್ದಾರೆ. ಕೊಲೆ ಸುಲಿಗೆ, ಕೋಮುವಾದಿಗಳು, ರಾಷ್ಟ್ರದ್ರೋಹಿಗಳು ಇವ್ರ ಚಟುವಟಿಕೆ ಜಾಸ್ತಿ ಆಗಿದೆ. ಡ್ರಗ್ ಮಾಫಿಯಾ, ಗಾಂಜಾ ಮಾಫಿಯಾ ಇದು ಇಡೀ ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ. ಎಲ್ಲ ಬೀಡಾ ಅಂಗಡಿಗಳಲ್ಲಿ ಗಾಂಜಾ ಸಿಗ್ತಾ ಇದೆ. ಇಡೀ ರಾಜ್ಯದ ಅಲ್ಲಿ ಇಲ್ಲಿ ಅಂತ ಹೇಳಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಮ ಇಬ್ಬರು ಬೇಜವಾಬ್ದಾರಿಯಿಂದ, ನಿಮ್ಮ ಅಧಿಕಾರದ ದಾಹದಿಂದ ಕರ್ನಾಟಕ ರಾಜ್ಯ ಯಾವುದೇ ಚಟುವಟಿಕೆ, ಆಡಳಿತ, ಅಭಿವೃದ್ಧಿ ಇಲ್ಲದೇ ಇವು ಸಂಪೂರ್ಣ ಕುಸಿದು ಬಿದ್ದೋಗಿದೆ. ಅದಕ್ಕೋಸ್ಕರ ರಾಜ್ಯದ ಜನರ ಹಿತದೃಷ್ಟಿಯಿಂದ ನೀವು ಮುಖ್ಯಮಂತ್ರಿ ಆಗ್ತಾರೋ, ಅವ್ರು ಮುಖ್ಯಮಂತ್ರಿ ಆಗ್ತಾರೋ, ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಾರೋ, ಇದು ನಮಗೆ ಬೇಡ. ಹೈಕಮಾಂಡ್ ಮೇಲೆ ಒತ್ತಡ ತನ್ನಿ. ಅಲ್ಲಿ ತನಕ ಮಾತುಕತೆ ನಡೆದಿದೆ ಅಂತ ಅವರಂತಾರೆ, ಮುಖ್ಯಮಂತ್ರಿಗಳು ಇವತ್ತಿಲ್ಲ ನಾಳೆ ಹೇಳಬೇಕು ಅಂತಾರೆ. ಅದಕ್ಕೋಸ್ಕರ ವಿಧಿನೇ ಇಲ್ಲದೇ ನೀವು ನಿಮ್ಮ ಕೈಲಿ ಆಗಲ್ಲ, ಹೈಕಮಾಂಡು ನಿಮ್ಮನ್ನು ಬಗ್ಗಲ್ಲ. ಅದಕ್ಕೋಸ್ಕರ ನೀವು ಅಲ್ಲಿ ಏನು ನೀವು ಮಾಡ್ತಾ ಇರೋ ಕೆಲಸ, ಅಭಿವೃದ್ಧಿ ಕೆಲಸ ಏನೂ ಇಲ್ಲ. ಓದಲೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟು ಬರ್ತಾ ಇದ್ದೀರಿ. ಅದಕ್ಕೋಸ್ಕರ ವಿಧಾನಸೌಧದ ಪಕ್ಕದಲ್ಲಿರೋಂಥ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಇವರಿಬ್ಬರು ಧರಣಿ ಕೂತ್ಕೊಳ್ಳಿ. ಮಾತುಕತೆ ನಡೆದಿದೆ ಅಂತೇಳಿ, ನಡೆದಿಲ್ಲ ಅಂತೇಳಿ 5 ವರ್ಷ ಇವರೇ ಪೂರ್ಣ ಆಗಬೇಕಾ, ಇವರೇ ಪೂರ್ಣ ಅಂತ ಮುಂದುವರಿಸಿ, ಇಲ್ಲ DK ಶಿವಕುಮಾರ್ ಆಗಬೇಕು ಅಂತ ಅದನ್ನಾರು ಘೋಷಣೆ ಮಾಡಿ, ಇಲ್ಲ ಅಂತಂದರೆ ದಲಿತ ಮುಖ್ಯಮಂತ್ರಿನೋ ಇನ್ಯಾರಿಗೋ ಮಾಡಬೇಕು, ನಿಮ್ಮ ಇಷ್ಟ ಬಂದವರು ಮಾಡಿ. ಆದರೆ ರಾಜ್ಯದಲ್ಲಿ ಇವತ್ತು ಯಾವ ಸಂಪೂರ್ಣ ಆಡಳಿತ ಕುಸಿದು ಬಿದ್ದಿರೋದನ್ನು ತಪ್ಪಿಸಿ ಅನ್ನೋದು ಒತ್ತಾಯನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿ ಮಾಡೋಕ್ಕೆ ಇಷ್ಟಪಡ್ತಾರೆ.